ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಒಳ್ಳೆಯ ಸುದ್ದಿ. 4 ಅದ್ಭುತವಾದ ಒಳ್ಳೆಯ ಸುದ್ದಿಗಳು ಇಲ್ಲಿ ಕಂಡು ಬರುತ್ತವೆ. ಅದೃಷ್ಟ ನಿಲ್ಲುವುದಿಲ್ಲ. ಈ ಚಿಹ್ನೆಗಳು ಪವಾಡ ಸಂಭವಿಸಲಿದೆ ಎಂದು ಸೂಚಿಸುತ್ತವೆ. ಜೈ ಮಹಾಕಾಳ, ಹರ ಹರ ಮಹಾದೇವ. ಸ್ನೇಹಿತರೆ, ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಾನು ನಿಮಗೆ ಹೇಳಲಿರುವ ವಿಷಯವು ಕೇವಲ ಸರಳ ವಿಷಯವಲ್ಲ. ಇದು ಬ್ರಹ್ಮಾಂಡವು ನಿಮಗೆ ಪದೇ ಪದೇ ನೀಡುತ್ತಿರುವ ಸಂಕೇತವಾಗಿದೆ ಮತ್ತು ನೀವು ಅದನ್ನು ಅರ್ಥ ಮಾಡಿಕೊಂಡರೆ, ನನ್ನನ್ನು ನಂಬಿರಿ, ನಿಮ್ಮ ಜೀವನವು ನಿಮ್ಮ ಹುಚ್ಚು ಕನಸುಗಳನ್ನು ಮೀರಿ ಬದಲಾಗುತ್ತದೆ. ಆರಂಭದಲ್ಲಿಯೇ ನಿಮ್ಮ ಹೃದಯದಿಂದ ಒಂದು ವಿಷಯವನ್ನು ಅನುಭವಿಸಿ. ಕಳೆದ ಕೆಲವು ದಿನಗಳಿಂದ ಏನಾದರೂ ದೊಡ್ಡದು ಸಂಭವಿಸಲಿದೆ ಎಂದು ನೀವು ಭಾವಿಸಿದ್ದೀರಾ. ನಿಮ್ಮೊಳಗಿನ ಒಂದು ಧ್ವನಿಯು ಸಮಯ ಬದಲಾಗಲಿದೆ ಎಂದು ನಿಮಗೆ ಹೇಳುತ್ತಿರುವಂತೆ. ಹಾಗಿದ್ದಲ್ಲಿ ಅದು ಕಾಕತಾಳೀಯವಲ್ಲ. ಇದು ಬಹಳ ಕಡಿಮೆ ಜನರು ಸ್ವೀಕರಿಸುವ ಚಿಹ್ನೆಗಳು. ಮತ್ತು ಇಂದು ನಾನು ನಿಮಗೆ 4 ಅದ್ಭುತವಾದ ಒಳ್ಳೆಯ ಸುದ್ದಿಗಳ ಬಗ್ಗೆ ಹೇಳುತ್ತೇನೆ. ಅದು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮೊದಲ ಒಳ್ಳೆಯ ಸುದ್ದಿ ಎಂದರೆ ನಿಮ್ಮ ಸ್ಥಗಿತಗೊಂಡ ಕೆಲಸ, ತಿಂಗಳುಗಳಿಂದ ಸಿಲುಕಿಕೊಂಡಿದ್ದ ವಿಷಯಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತವೆ. ನಿಮ್ಮನ್ನು ತಪ್ಪಿಸುತ್ತಿದ್ದ ಜನರು, ಪದೇ ಪದೇ ನಿಮಗೆ ಸಿಗದ ಅವಕಾಶಗಳು ಈಗ ತಾವಾಗಿಯೇ ನಿಮ್ಮ ಬಳಿಗೆ ಬರುತ್ತವೆ. ಏಕೆಂದರೆ ಗ್ರಹಗಳ ಚಲನೆಗಳು ಈಗ ನಿಮ್ಮ ಪರವಾಗಿ ಬದಲಾಗಲಿವೆ. ನಿಮ್ಮ ಎಲ್ಲ ಶ್ರಮವು ಬಲ ನೀಡಲಿದೆ ಮತ್ತು ಅದು ಎಷ್ಟು ಬೇಗನೆ ಸಂಭವಿಸುತ್ತದೆ ಎಂದರೆ ನೀವು ಅದನ್ನು ನಂಬಲು ಸಾಧ್ಯವಿಲ್ಲ. ನೀವು ನಿಮ್ಮ ಮನಸ್ಸನ್ನು ಬಲವಾಗಿ ಇಟ್ಟುಕೊಳ್ಳಬೇಕು ಮತ್ತು ಬರುವ ಪ್ರತಿಯೊಂದು ಅವಕಾಶವನ್ನು ಗುರುತಿಸಿ ಬಳಸಿಕೊಳ್ಳಬೇಕು. ಎರಡನೆಯ ಒಳ್ಳೆಯ ಸುದ್ದಿ ಏನೆಂದರೆ, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವ ವ್ಯಕ್ತಿ ಅಥವಾ ಈಗಾಗಲೇ ಇರುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದ್ದಾರೆ. ಆ ವ್ಯಕ್ತಿಯು ನಿಮಗೆ ಸಹಾಯ ಮಾಡುತ್ತಾನೆ, ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ಮತ್ತು ನೀವು ಒಮ್ಮೆ ಒಂಟಿಯಾಗಿ ಭಾವಿಸಿದ್ದಲ್ಲಿ ಈಗ ನಿಮಗೆ ಬೆಂಬಲ ಸಿಗುತ್ತದೆ. ಈ ವ್ಯಕ್ತಿಯು ಸ್ನೇಹಿತ, ಕುಟುಂಬ ಸದಸ್ಯರಾಗಿರಬಹುದು ಅಥವಾ ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುವ ಹೊಸ ಸಂಬಂಧಿಕನಾಗಿರಬಹುದು. ನೆನಪಿಡಿ, ನೀವು ಈ ವ್ಯಕ್ತಿಯನ್ನು ನಿಮ್ಮ ಹೃದಯದಿಂದ ಗುರುತಿಸಬೇಕು, ಏಕೆಂದರೆ ನಿಜವಾದ ಜನರು ಯಾವಾಗಲೂ ಶಬ್ದ ಮಾಡುವುದಿಲ್ಲ. ಅವರು ನಿಮ್ಮ ಪಕ್ಕದಲ್ಲಿ ಶಾಂತವಾಗಿ ನಿಲ್ಲುತ್ತಾರೆ. ಮೂರನೇ ಒಳ್ಳೆಯ ಸುದ್ದಿ ಅತ್ಯಂತ ವಿಶೇಷವಾಗಿದೆ, ಏಕೆಂದರೆ ಅದು ನಿಮ್ಮ ಹಣೆಬರಹಕ್ಕೆ ನೇರವಾಗಿ ಸಂಬಂಧಿಸಿದೆ. ನೀವು ಹಠಾತ್ ಆರ್ಥಿಕ ಲಾಭದ ಚಿಹ್ನೆಗಳನ್ನು ಅನುಭವಿಸುತ್ತೀರಿ. ಇದು ಹಳೆಯ ಹೂಡಿಕೆಯಿಂದ ಸಿಲುಕಿಕೊಂಡಿದ್ದ ಹಣದಿಂದ ಅಥವಾ ನೀವು ನಿರೀಕ್ಷಿಸಿದಂಥ ಹೆಚ್ಚಿನದನ್ನು ನೀಡುವ ಹೊಸ ಅವಕಾಶದಿಂದ ಆಗಿರಬಹುದು. ನೀವು ಎಂದಾದರೂ ನಿಜವಾದ ಹೃದಯದಿಂದ ದೇವರನ್ನು ಪ್ರಾರ್ಥಿಸುತ್ತಿದ್ದರೆ ಈಗ ಸಮಯ ಎಂದು ವ್ಯರ್ಥ ಮಾಡಿಕೊಳ್ಳಬೇಡಿ. ಆದರೆ ಒಂದು ವಿಷಯವನ್ನು ನೆನಪಿಡಿ, ನೀವು ಅದನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ಮಾತ್ರ ಹಣ ಉಳಿಯುತ್ತದೆ. ಆದ್ದರಿಂದ ಈ ಮುಂಬರುವ ಲಾಭವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ನಾಲ್ಕನೆಯ ಶುಭ ಸುದ್ದಿ ಅತ್ಯಂತ ಭಯಾನಕವಾದದ್ದು, ಏಕೆಂದರೆ ಅದು ನಿಮ್ಮ ಜೀವನ ಮತ್ತು ಹಗುರವಾಗುತ್ತಿರುವ ನಿಮ್ಮ ಆತ್ಮವಿಶ್ವಾಸ ಮರಳುತ್ತದೆ ಮತ್ತು ನೀವು ಹಿಂದೆ ತೆಗೆದುಕೊಳ್ಳಲು ಹೆದರುತ್ತಿದ್ದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದು ನಿಮ್ಮನ್ನು ನಂಬುವ ಸಮಯ, ಏಕೆಂದರೆ ವಿಶ್ವವು ಈಗ ನಿಮ್ಮ ಕಡೆ ಇದೆ. ಇದನ್ನು ಕೇಳಿದ ನಂತರ ಈ ವಿಷಯಗಳು ಹೇಗೋ ನಿಮ್ಮ ಜೀವನಕ್ಕೆ ಸಂಬಂಧಿಸಿವೆ ಎಂದು ಭಾವಿಸಿದರೆ ಇದೀಗ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿರಿ, ಏಕೆಂದರೆ ನಾನು ಹಂಚಿಕೊಳ್ಳಲಿರುವ ವಿಷಯಗಳು ಇನ್ನಷ್ಟು ಆಘಾತಕಾರಿಯಾಗಿರುತ್ತವೆ. ಕಮೆಂಟ್ನಲ್ಲಿ ಜೈ ಶ್ರೀ ಮಹಾಕಾಲ, ಜೈ ಕಾಲಭೈರವ ಎಂದು ಬರೆಯಲು ಮರೆಯದಿರಿ. ಇದರಿಂದ ಈ ಸಕಾರಾತ್ಮಕ ಶಕ್ತಿಯು ನಿಮ್ಮನ್ನು ನೇರವಾಗಿ ತಲುಪುತ್ತದೆ. ಈ ವಿಡಿಯೋವನ್ನು ನಿಮ್ಮ ವಿಶೇಷ ಜನರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ, ಏಕೆಂದರೆ ಅವರಿಗೆ ಈ ಪ್ರೇರಣೆಯು ಬೇಕಾಗಬಹುದು. ಈಗ ಇನ್ನೊಂದು ಆಳವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಈ 4 ಒಳ್ಳೆಯ ಸುದ್ದಿಗಳು ಸುಮ್ಮನೆ ಬರುವುದಿಲ್ಲ. ಅವುಗಳ ಹಿಂದೆ ಒಂದು ಕಾರಣವಿದೆ ಮತ್ತು ಆ ಕಾರಣ ನಿಮ್ಮ ಕ್ರಿಯೆಗಳು ಮತ್ತು ನಿಮ್ಮ ಆಲೋಚನೆ. ನೀವು ಕಷ್ಟದ ಸಮಯವನ್ನು ನೋಡಿರಬಹುದು ಮತ್ತು ನೋವನ್ನು ಸಹಿಸಿಕೊಂಡಿರಬಹುದು, ಆದರೆ ನೀವು ಬಿಟ್ಟುಕೊಡಲಿಲ್ಲ ಮತ್ತು ಅದಕ್ಕಾಗಿಯೇ ವಿಶ್ವವು ಈಗ ನಿಮಗೆ ಪ್ರತಿಫಲ ನೀಡಲಿದೆ. ಕೆಲವೊಮ್ಮೆ ನಿಮಗೆ ತಪ್ಪುಗಳು ಏಕೆ ಸಂಭವಿಸುತ್ತವೆ ಎಂದು ನಾವು ಆಶ್ಚರ್ಯಪಡುತ್ತೇವೆ, ಆದರೆ ವಾಸ್ತವದಲ್ಲಿ ಈ ಸಮಯಗಳು ನಮ್ಮನ್ನು ಬಲಪಡಿಸಲು ಉದ್ದೇಶಿಸಲ್ಪಡುತ್ತವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಮುಂತಾದ ಸಮಸ್ಯೆ ಏನೇ ಇರಲಿ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇದರಿಂದಾಗಿ ಒಳ್ಳೆಯ ಸಮಯಗಳು ಬಂದಾಗ ನಾವು ಅವುಗಳನ್ನು ನಿಭಾಯಿಸುವುದು, ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳನ್ನು
ಬಾಹ್ಯವಾಗಿರದೆ ನೀವು ಹಿಂದಿಗಿಂತಲೂ ಹೆಚ್ಚು ಶಾಂತ ಮತ್ತು ಬಲಶಾಲಿಯಾಗಿರುತ್ತೀರಿ. ನಿಮ್ಮ ನಿರ್ಧಾರಗಳಲ್ಲಿ ನೀವು ಆತ್ಮವಿಶ್ವಾಸದಿಂದ ಇರುತ್ತೀರಿ. ಇಂದು ನಿಮಗಾಗಿ ಕೆಲವು ವಿಶೇಷ ಚಿಹ್ನೆಗಳನ್ನು ಹೊಂದಿದೆ, ಆದರೆ ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಸ್ವಯಂದಿಂದ ಇಟ್ಟುಕೊಳ್ಳಬೇಕಾಗುತ್ತದೆ. ದಿನದ ಒಂದು ಭಾಗವು ಸ್ವಲ್ಪ ಕಾರ್ಯನಿರತ ಮತ್ತು ಒತ್ತಡದಿಂದ ಕೂಡಿರಬಹುದು. ಈ ಸಮಯದಲ್ಲಿ ತಾಳ್ಮೆ ಮತ್ತು ಸಮಯ ನಿರ್ವಹಣೆ ನಿಮ್ಮ ದೊಡ್ಡ ಶಕ್ತಿಗಳಾಗಿರುತ್ತವೆ. ನೀವು ಶಾಂತವಾಗಿ ಕೆಲಸ ಮಾಡಿದರೆ ನೀವು ಎಲ್ಲವನ್ನೂ ನಿಭಾಯಿಸಲು ಸಾಧ್ಯವಾಗುತ್ತದೆ. ದಿನದ ಉಳಿದ ಸಮಯವು ಪರಿಹಾರವಾಗಬಹುದು. ಕಾರ್ಯನಿರತ ದಿನದ ನಂತರ ನೀವು ನಿರಾಳವಾಗುತ್ತೀರಿ. ಇಂದು ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ನೆಚ್ಚಿನ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಸಮಯ. ಇಂದು ನಿಮ್ಮ ಭಯ ಮತ್ತು ಹಿಂಜರಿಕೆಗಳನ್ನು ಎದುರಿಸಲು ಅವಕಾಶಗಳನ್ನು ಒದಗಿಸಬಹುದು. ನೀವು ಮುಂದೂಡುತ್ತಿದ್ದ ವಿಷಯಗಳನ್ನು ಅಳವಡಿಸಿಕೊಳ್ಳುವ ಸಮಯ ಇದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅನಗತ್ಯ. ನೀವು ಕೆಲಸ ಮತ್ತು ವೈಯಕ್ತಿಕ ಜೀವನ ಎರಡರ ಮೇಲೂ ಗಮನ ಹರಿಸಬೇಕಾಗುತ್ತದೆ. ನೀವು ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿದರೆ ನೀವು ಎರಡೂ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ. ನಿಮ್ಮ ಗುರಿಗಳ ಬಗ್ಗೆ ನೀವು ಗಂಭೀರವಾಗಿರಬೇಕಾಗುತ್ತದೆ. ಪ್ರಸ್ತುತ ಬದ್ಧತೆಗಳನ್ನು ಬಿಟ್ಟು ಮುಂದುವರಿಯುವ ಸಮಯ ಇದು. ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಕ್ರಮೇಣ ಸಂಗ್ರಹವಾಗಲು ಪ್ರಾರಂಭವಾಗುತ್ತವೆ. ನಿರಂತರತೆ ಅನಗತ್ಯ. ಅಂತಿಮವಾಗಿ, ಈ ದಿನವು ಪ್ರತಿ ಕ್ಷಣವೂ ಹೊಸ ದಿಕ್ಕನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಅದನ್ನು ಗುರುತಿಸಬೇಕು. ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಸೂಚಿಸುವ ವಿಶೇಷ ಚಿಹ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಬೆಳಗ್ಗೆ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಸಮಯ ಮುಂದುವರೆದಂತೆ ಸಂದರ್ಭಗಳು ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ. ದೀರ್ಘಕಾಲದ ಚಿಂತೆಗಳು ಕ್ರಮೇಣ ಕರಗುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ಇಂದಿನ ಗಮ್ಯಸ್ಥಾನಗಳು, ಗ್ರಹ ಸ್ಥಾನಗಳು, ಆರ್ಥಿಕ ತೊಂದರೆಗಳು, ಕೆಲಸದ ಚಿಂತೆಗಳು ಅಥವಾ ಕೌಟುಂಬಿಕ ಸಮಸ್ಯೆಗಳಿಂದ ಸ್ವಲ್ಪ ಸಮಯದಿಂದ ತೊಂದರೆಗೀಡಾದವರು ಕ್ರಮೇಣ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂದು ಸೂಚಿಸುತ್ತದೆ. ತಾಳ್ಮೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದು ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನ. ಬೆಳಗ್ಗೆ ನೀವು ಸ್ವಲ್ಪ ಅಶಾಂತಿಯನ್ನು ಅನುಭವಿಸಬಹುದು, ಆದರೆ ಮಧ್ಯಾಹ್ನ ನಿಮ್ಮ ಮುಖದಲ್ಲಿ ನಗುವನ್ನು ತರುವಂತಹ ಕೆಲವು ಸುದ್ದಿಗಳನ್ನು ನೀವು ಇದ್ದಕ್ಕಿದ್ದಂತೆ ಸ್ವೀಕರಿಸಬಹುದು. ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಮುಂಬರುವ ತಿಂಗಳುಗಳಲ್ಲಿ ಬಹಳ ಲಾಭದಾಯಕವೆಂದು ಸಾಬೀತುಪಡಿಸುವ ಹೊಸ ಅವಕಾಶ ಇಂದು ಉದ್ಭವಿಸಬಹುದು. ಉದ್ಯೋಗಿಗಳು ತಮ್ಮ ಕೆಲಸಕ್ಕಾಗಿ ಪ್ರಶಂಸೆಯನ್ನು ಪಡೆಯಬಹುದು. ಹಿರಿಯರ ಬೆಂಬಲವು ನಿಮಗೆ ಮುಂದುವರಿಯಲು ಸಹಾಯ ಮಾಡುತ್ತದೆ. ಕುಟುಂಬ ವಾತಾವರಣದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯ ವಾತಾವರಣವಿರುತ್ತದೆ. ಹಲವಾರು ದಿನಗಳಿಂದ ಕಾಡುತ್ತಿದ್ದ ತಪ್ಪು ತಿಳುವಳಿಕೆಗಳು ಕ್ರಮೇಣ ಕರಗಲು ಪ್ರಾರಂಭವಾಗುತ್ತವೆ. ಇಂದು ನೀವು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ನಿರ್ಧಾರಗಳನ್ನು ಸಮೀಪಿಸುತ್ತಿದ್ದೀರಿ ಎಂದು ಸೂಚಿಸುತ್ತದೆ. ಆದ್ದರಿಂದ ಆತುರ ಪಡುವ ಬದಲು ಚಿಂತನಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಈ ದಿನ ಪ್ರೀತಿಯ ವಿಷಯಗಳಲ್ಲಿಯೂ ವಿಶೇಷವಾಗಬಹುದು, ಏಕೆಂದರೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಸರಿಯಾದ ಅವಕಾಶ ಸಿಗಬಹುದು. ದೀರ್ಘಕಾಲದವರೆಗೆ ತಮ್ಮ ಭಾವನೆಗಳನ್ನು ತಡೆಹಿಡಿದವರಿಗೆ ಇಂದು ಧೈರ್ಯವನ್ನು ತೋರಿಸಲು ಮತ್ತು ಒಂದು ದಿನ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಬರಬಹುದು. ಇದು ಹಳೆಯ ಕೆಲಸ, ಹಳೆಯ ಹೂಡಿಕೆ ಅಥವಾ ಹಳೆಯ ಪರಿಚಯದಿಂದ ಬರಬಹುದು. ಆದಾಗ್ಯೂ ವೆಚ್ಚಗಳು ಸ್ವಲ್ಪ ಹೆಚ್ಚಾಗಬಹುದು. ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ನಿರ್ಣಾಯಕ. ಆರೋಗ್ಯದ ದೃಷ್ಟಿಯಿಂದ ದಿನವು ಸಾಮಾನ್ಯವಾಗಿರುತ್ತದೆ, ಆದರೆ ನೀವು ದಣಿದಿರಬಹುದು. ಆದ್ದರಿಂದ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ಈ ಸಂಜೆ ನೀವು ಕೆಲವು ಧಾರ್ಮಿಕ ಮತ್ತು ಸಕಾರಾತ್ಮಕ ಚಟುವಟಿಕೆಯತ್ತ ಆಕರ್ಷಿತರಾಗಬಹುದು. ಅದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಅನೇಕರಿಗೆ ಈ ದಿನವು ಹಳೆಯ ಕನಸುಗಳನ್ನು ಮರುಪರಿಶೀಲಿಸುವ ಮತ್ತು ಅದನ್ನು ಪೂರೈಸುವತ್ತ ಹೆಜ್ಜೆ ಹಾಕುವ ಸಾಧ್ಯತೆಗಳನ್ನು ಸಹ ಸೂಚಿಸುತ್ತದೆ. ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಬಯಸಿದರೆ ನೀವು ಇಂದಿನಿಂದ ಅದನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಬಹುದು. ಇಂದು ನಿಮ್ಮ ಸುತ್ತಮುತ್ತಲಿರುವ ನಿಮ್ಮ ಸಲಹೆಯನ್ನು ಗೌರವಿಸುತ್ತಾರೆ ಮತ್ತು ಅನೇಕರು ನಿಮ್ಮ ಮಾರ್ಗದರ್ಶನವನ್ನು ಬಯಸುತ್ತಾರೆ. ಇದು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿ ಆತ್ಮವಿಶ್ವಾಸದಿಂದ ಮುಂದುವರಿಯುವ ಸಮಯ. ಕೆಲವರು ಪ್ರಯಾಣದ ಚಿಹ್ನೆಗಳನ್ನು ಸಹ ನೋಡುತ್ತಿದ್ದಾರೆ. ಅದು ಇದ್ದಕ್ಕಿದ್ದಂತೆ ಒಂದು ಸಾಧ್ಯತೆಯಾಗಬಹುದು ಮತ್ತು ಈ ಪ್ರಯಾಣವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಜೀವನದಲ್ಲಿ ಅಡೆತಡೆಗಳು ಕ್ರಮೇಣ ಮಾಯವಾಗುತ್ತವೆ ಮತ್ತು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತಿಲ್ಲ ಎಂದು ಅನಿಸುತ್ತದೆ, ಆದರೆ ಇಂದು ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂದು ನಿಮಗೆ ಭರವಸೆ ನೀಡುವ
ದಿನವಾಗಿದೆ. ಅದರ ಫಲಿತಾಂಶಗಳು ಖಂಡಿತವಾಗಿಯೂ ಭವಿಷ್ಯದಲ್ಲಿ ಗೋಚರಿಸುತ್ತದೆ. ವಯಸ್ಸಾದ ವ್ಯಕ್ತಿಯ ಆಶೀರ್ವಾದವು ನಿಮಗೆ ನವೀಕೃತ ಶಕ್ತಿಯನ್ನು ನೀಡಬಹುದು. ಆದ್ದರಿಂದ ಅವರನ್ನು ಗೌರವಿಸುವುದು ಮತ್ತು ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುವುದು ಪ್ರಯೋಜನಕಾರಿಯಾಗಿದೆ. ಅಧ್ಯಯನ ಮಾಡುವವರು ಇಂದು ಗಮನಹರಿಸುವುದು ಸುಲಭವಾಗಿರುತ್ತದೆ ಮತ್ತು ಅವರು ಹೊಸ ಮಾಹಿತಿಯನ್ನು ಅಥವಾ ಹೊಸ ಅವಕಾಶವನ್ನು ಪಡೆಯಬಹುದು. ಬೆಳಗ್ಗೆ ಸ್ವಲ್ಪ ನಿಧಾನವಾಗಿ ಅಥವಾ ಗೊಂದಲಮಯವಾಗಿ ಪ್ರಾರಂಭವಾಗಬಹುದು. ವಿಷಯಗಳು ನಿಮ್ಮ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ತೋರುತ್ತದೆ, ಆದರೆ ಚಿಂತಿಸುವ ಅಗತ್ಯವಿಲ್ಲ, ಏಕೆಂದರೆ ಮಧ್ಯಾಹ್ನದ ನಂತರ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸುತ್ತವೆ. ಇಂದು ನೀವು ಇದ್ದಕ್ಕಿದ್ದಂತೆ ವಯಸ್ಸಾದ ವ್ಯಕ್ತಿಗೆ ಸಂಬಂಧಿಸಿದ ನೆನಪು ಮತ್ತು ಸಂಪರ್ಕವನ್ನು ಎದುರಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಇಂದು ನೀವು ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಖಂಡಿತವಾಗಿಯೂ ನೋಡುತ್ತೀರಿ. ಆದಾಗ್ಯೂ ಈ ಪ್ರತಿಫಲಗಳು ತಕ್ಷಣವೇ ಸಿಗುವುದಿಲ್ಲ, ಅವು ಸ್ವಲ್ಪ ಕಾಯುವಿಕೆಯ ನಂತರ ಬರುತ್ತವೆ. ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಸಾಧ್ಯ, ಆದಾಗ್ಯೂ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಮುಖ್ಯ. ವಿಶೇಷವಾಗಿ ಕೆಲವು ಪ್ರದರ್ಶನಕ್ಕಾಗಿ ಮಾಡುವ ವಿಷಯಗಳಿಗೆ ಸಂಬಂಧಗಳ ವಿಷಯದಲ್ಲಿ ಇಂದು ಸೂಕ್ಷ್ಮ ದಿನ. ಪ್ರೀತಿಪಾತ್ರರು ಹೇಳಿದ ಯಾವುದೋ ಮಾತು ನಿಮಗೆ ನೋವನ್ನುಂಟು ಮಾಡಬಹುದು ಅಥವಾ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಆದ್ದರಿಂದ ವಿಷಯ ಹೃದಯಕ್ಕೆ ತೆಗೆದುಕೊಳ್ಳುವ ಬದಲು ಮುಕ್ತವಾಗಿ ಮಾತನಾಡುವುದು ಉತ್ತಮ. ಸಂಜೆ ನೀವು ಪರಿಹಾರವನ್ನು ತರುವ ಮತ್ತು ಮುಂದುವರಿಯಲು ನಿಮ್ಮನ್ನು ಪ್ರೇರೇಪಿಸುವ ಕೆಲವು ಸುದ್ದಿಗಳನ್ನು ಸ್ವೀಕರಿಸಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ನೀವು ಇಂದು ನಿಮ್ಮ ದೈನಂದಿನ ದಿನಚರಿಯ ಬಗ್ಗೆ ಗಮನ ಹರಿಸಬೇಕು. ವಿಶೇಷವಾಗಿ ನಿಮ್ಮ ನಿದ್ರೆ ಮತ್ತು ಆಹಾರ ಕ್ರಮವನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿ. ಒಟ್ಟಾರೆಯಾಗಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಜವಾದ ಶಕ್ತಿ ಎಂದು ನಿಮಗೆ ಕಲಿಸುತ್ತದೆ. ನೀವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ದಿನದ ಅತ್ಯಂತ ನಿಮಗೆ ತೃಪ್ತಿಕರ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಇಂದು ಕೆಲಸದ ವಿಷಯಕ್ಕೆ ಬಂದಾಗ ನೀವು ತಾಳ್ಮೆಯಿಂದ ಇರಬೇಕು. ಯಾವುದೇ ಆತುರದ ನಿರ್ಧಾರವು ನಂತರ ಸಮಸ್ಯೆಗಳನ್ನು ಉಂಟುಮಾಡಬಹುದು, ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ನೀವು ಹೊಸದನ್ನು ಪ್ರಾರಂಭಿಸಲು ಬಯಸಿದರೆ ತಕ್ಷಣ ಪ್ರಾರಂಭಿಸುವ ಬದಲು ಇಂದು ಅದನ್ನು ಯೋಚಿಸುವುದು ಉತ್ತಮ. ಕೆಲವು ಜನರು ತಮ್ಮ ಕೆಲಸದಲ್ಲಿ ಹಠಾತ್ ಬದಲಾವಣೆಗಳನ್ನು ಅನುಭವಿಸಬಹುದು. ಅದು ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು, ಆದರೆ ಅಂತಿಮವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಹಣಕಾಸಿನ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಇರುತ್ತವೆ, ಆದರೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಇಂದು ನೀವು ಯೋಚಿಸದೆ ಹಣವನ್ನು ಖರ್ಚು ಮಾಡಲು ಪ್ರಚೋದಿಸಲ್ಪಡುವ ಅನೇಕ ಸಂದರ್ಭಗಳು ಇರಬಹುದು, ಆದರೆ ನೀವು ವಿರಾಮ ತೆಗೆದುಕೊಂಡು ಯೋಚಿಸಿದರೆ ನೀವು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮುಖದಲ್ಲಿ ನಗು ತರಿಸುವ ಹಳೆಯ ಹೂಡಿಕೆಗೆ ಸಂಬಂಧಿಸಿದ ಸುದ್ದಿಗಳು ಸಹ ನೀವು ಸ್ವೀಕರಿಸಬಹುದು. ಸಂಬಂಧಗಳ ವಿಷಯಕ್ಕೆ ಬಂದಾಗ ಇಂದು ಸೂಕ್ಷ್ಮ ದಿನವಾಗಬಹುದು. ಸಣ್ಣ ವಿಷಯಗಳಿಗೆ ತಪ್ಪು ತಿಳುವಳಿಕೆಗಳು ಉದ್ಭವಿಸುವ ಸಾಧ್ಯತೆ ಇದೆ. ಇಂದು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಪ್ರಕ್ಷುಬ್ಧತೆಯ ಸಮಯವಾಗಿರುತ್ತದೆ. ಆರಂಭವು ಸ್ವಲ್ಪ ನಿಧಾನವಾಗಿ ಮತ್ತು ಚಿಂತನಶೀಲವಾಗಿರಬಹುದು. ನಿಮ್ಮ ಮನಸ್ಸು ಆಳವಾದ ವಿಷಯದಲ್ಲಿ ಮುಗುಳುವಿನಂತೆ. ಈ ವಿರಾಮವು ಭವಿಷ್ಯದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ, ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ. ಅದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಕೆಲಸದ ಬಗ್ಗೆ ನೀವು ಸ್ಪಷ್ಟವಾದ ಯೋಜನೆಗಳನ್ನು ಮಾಡಿದರೆ ಭವಿಷ್ಯದ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರಂಭದಲ್ಲಿ ಇದು ಹೊರೆಯಂತೆ ವಾಸವಾಗಬಹುದು, ಆದರೆ ಇದು ನಿಮಗೆ ಒಂದು ಮೆಟ್ಟಿಲು ಎಂದು ಸಾಬೀತುಪಡಿಸುತ್ತದೆ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.